ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ಈ ಹಿಂದೆ ಇನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ ಬೆಂಗಳೂರಿನ ಒಬ್ಬ ಬ್ರೋಕರ್ ಅವರು ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಮೈಸೂರು ಪ್ಲೇಸಿಂದ. ಬನ್ನಿ, ಮೈಸೂರು ಮಾನಸ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ವಯಸ್ಸು 34 ತುಂಬಿದೆ. ಹಾಗೆಯೇ ಸ್ವಂತ ಊರು ಮೈಸೂರು ಹತ್ತಿರ ಒಂದು ಹಳ್ಳಿ ಅಂತೇಳಿ ಹೇಳಿದ್ದಾರೆ. ಜೀವನದ ಸ್ಥಿತಿ, ನನ್ನ ಮನೆಯಲ್ಲಿ 1 ವಾರದಿಂದ ಒಬ್ಬಳೇ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡ ತನ್ನ ಒಂದು ಸ್ವಂತ ಊರಿಗೆ ಹೋಗಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ ಖಾತಾ ಬುಕ್ ಮೇಂಟೆನೆನ್ಸ್ ಎಲ್ಲ ಮಾಡೋದು ಇವರದೇ ಒಂದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಬಯಕೆ ಅವರಿಲ್ಲದಾಗ ಚಪಾತಿ ಚೀಪಿ ಸುಖಪಡಿಸುವಂಥ ಒಂದು ಬಯಕೆ ಆಗ್ತಿದೆ. ಸೊ ಆ ಒಂದು ಸುಖ ನಾನೇನಾದರೂ ಕಾಣಬೇಕಾದ್ರೆ ನಿಮ್ಮಂಥ ಗಂಡಸರ ಒಂದು ಹೆಲ್ಪ್ ಕೂಡ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಖಾತಾ ಬುಕ್ಕಿಂದ ಯೂಸಸ್ ಏನಿಲ್ಲ ಅಂತೇಳಿ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ನನಗೆ ಚಿಕ್ಕ ವಯಸ್ಸಿನಿಂದ ಗಂಡನಿಂದ ಆಗ್ತಿರುವಂಥ ಕಷ್ಟ ಹೀಗೆಲ್ಲ ಇದೆ ನೋಡ್ರಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಳಗೆ ಒಂದು ಸೌತಿ ಹೋಗುವ ಹಾಗೆ ಗಂಡ ಮಾಡಲ್ಲ. ಸೊ ಅದಕ್ಕೆ ಇವಾಗ ತಡೆಯಲು ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಬರೀ ಒಂದು ರಸ ಹೊರಗೆ ಸೋರುತ್ತಾ ಇರುತ್ತೆ. ಅದು ಯಾಕೆ ಅಂದರೆ ಯಾವತ್ತೂ ಕೂಡ ನಾನು ಒಳಗಡೆ ಆಲ್ಮೋಸ್ಟ್ ಊಟ ಹಾಕ್ಕೊಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವತ್ತಿನ ಒಂದು ದಿನ ಮಾತ್ರ ಯಾವತ್ತೂ ಬರದೇ ಇರುವಂಥ ಒಂದು ಆಸೆ ಕೂಡ ಆಗಿರುತ್ತೆ. ಸೊ ಈ ಒಂದು ರಸ ಬಂದಾಗಲೇ ನನಗೆ ಹೆಚ್ಚಾಗಿ ಆಸೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡನ ಒಂದು ಸಾಮಾನು ತುಂಬಾ ಚಿಕ್ಕದು ಇತ್ತು. ಸೊ ಅದಕ್ಕೆ ಸುಖ ಕಂಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ತನ್ನ ಗಂಡ ಕೂಡ ಸರಿಯಾಗಿ ಒಂದು ಮುತ್ತು ಮಾಡಿ ಸೊ ಇವರಿಗೆ ಕೈದಾಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಈಕೆಯನ್ನು ಒಂದು ಸುಖವಾಗಿ ನೋಡಿಕೊಳ್ಳುವಂಥ ಒಂದು ಗಂಡಿನ ಒಂದು ಗುಣಗಳು ಹೀಗಿದ್ದರೆ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ನಿಮ್ಮ ಕ್ವಾಲಿಟಿ ಹೆಚ್ಚು ಫೋನಲ್ಲಿ ಮಾತನಾಡಬೇಕು. ಅದಕ್ಕೆ ಒಮ್ಮೆ ನಿಮ್ಮ ನಂಬರ್ನ ಕಾಮೆಂಟ್ ಮಾಡಿ ನಾನೇ ಕರೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ರಾತ್ರಿ ಎಲ್ಲ ಮಾಡಿಸಿಕೊಳ್ಳೋ ಒಂದು ಬಯಕೆ ತುಂಬಾ ಇದೆ. ಸೊ ಅದಕ್ಕೆ ಯಾರಾದರೂ ಬನ್ನಿ, ಊಟ ಮಾತ್ರ ತುಂಬ ದಪ್ಪ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಕೆಲಸದ ಬಗ್ಗೆ ಮಾಹಿತಿ ಕೂಡ ಗೊತ್ತಿದ್ದರೆ ಒಳ್ಳೆಯದು. ಸೊ ಯಾಕಂದರೆ ಅದು ಮಾತ್ರ ತುಂಬಾ ಒಂದು ಅಗಲ ಆಗಿದೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮಾಡ್ತಾ ಹಾಗೆಯೇ ಕೆಲಸದ ಬಗ್ಗೆ ಕೂಡ ನನಗೆ ಏನಾದರೂ ಒಂದು ಗೈಡ್ಲೈನ್ಸ್ ಮಾಡಿದರೆ ನಾನು ಕೂಡ ಏನಾದರೂ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸೊ ಇದಿಷ್ಟು ನೋಡಿ, ಒಬ್ಬ ಗಂಡಿನ ಒಂದು ಗುಣಲಕ್ಷಣಗಳು ಹೀಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಖಾತಾ ಬುಕ್ ಒಂದು ಮೇಂಟೆನೆನ್ಸ್ ಮಾಡೋ ವರ್ಕ್ ಯಾವ ರೀತಿಯಾಗಿರುತ್ತೆ ಅಂದರೆ, ಇದು ಒಂದು ಖಾತಾ ಬುಕ್ ಅವರ ಒಂದು ಆ್ಯಪ್ ಅಪ್ಲಿಕೇಶನ್ ಇರುತ್ತೆ. ಸೊ ಇದರಿಂದ ತುಂಬಾ ಒಂದು ಬೆನಿಫಿಟ್ಸ್ ಕೂಡ ಇದೆ. ಯಾವೊಬ್ಬ ಪರ್ಸನಿಗೆ ಆಲ್ಮೋಸ್ಟ್ ಮೆಮೊರಿ ಪವರ್ ಜಾಸ್ತಿ ಇರಲ್ವೋ ಅವರು ಯಾರಿಗಾದರೂ ಉದ್ರಿ ಕೊಡೋದಿದ್ರೆ ಆ ರೀತಿಯಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಆ್ಯಪ್ನ ಯೂಸ್ ಮಾಡ್ಬೋದು. ಸೊ ಇದು ನೋಡಿ, ವಾಟ್ ಈಸ್ ದ ಖಾತಾ ಬುಕ್ ಆ್ಯಪ್ ಯೂಸಸ್ ಫಾರ್ ಅಂದರೆ ಇದರ ಯೂಸಸ್ ಏನಪ್ಪ ಅಂದರೆ, ಖಾತಾ ಬುಕ್ ಆಫರ್ಸ್ ರೇಂಜ್ ಆಫ್ ದ ಫೀಚರ್ಸ್ ದಟ್ ಮೇಕ್ ಬಿಲ್ಲಿಂಗ್, ಅಕೌಂಟಿಂಗ್, ಇಂಟ್ರಿವೆಟರಿ ಮ್ಯಾನೇಜ್ಮೆಂಟ್ ಈಸಿಯರ್ ಫಾರ್ ದ ಬಿಸ್ನೆಸ್ ಆಲ್ ಸೈಜಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇದರಲ್ಲಿ ಎಲ್ಲ ರೀತಿಯಾದ ಒಬ್ಬ ಸ್ಟಾಫ್ ಆಗಿರ್ಬೋದು ಮತ್ತು ಕಸ್ಟಮರ್ಸ್ ಆಗಿರ್ಬೋದು, ಅವ್ರದ್ದು ಏನೇ ಒಂದು ಡೀಟೇಲ್ಸ್ ಇದ್ರೂ ಕೂಡ ವ್ಯವಹಾರದ ಬಗ್ಗೆ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ವಿತ್ ಖಾತಾ ಬುಕ್ ಯೂಸರ್ಸ್ ಕ್ಯಾನ್ ಕ್ರಿಯೇಟ್ ಎ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಇನ್ವಾಯ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ವಾಯ್ಸನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಕಸ್ಟಮೈಸ್ ಫೈಲ್ಸ್ ಆ್ಯಂಡ್ ಟ್ರ್ಯಾಕ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಹಿಸ್ಟ್ರೀಸ್ ಅಂದರೆ ಏನಾದರೂ ಒಂದು ಪರ್ಚೇಸ್ ಮಾಡೋದಿದ್ರು ಕೂಡ ಆ ಒಂದು ಹಿಸ್ಟ್ರಿನ ಬೈ ಮತ್ತು ಸೇಲ್ ಏನು ಮಾಡಿರ್ತೀವಲ್ಲ, ಸೊ ಅದರ ಒಂದು ಹಿಸ್ಟ್ರಿ ಕೂಡ ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಆ್ಯಪ್ನ ಒಂದು ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಸೊ ಇದರಿಂದ ತುಂಬಾ ಒಂದು ಯೂಸಸ್ ಕೂಡ ಇದೆ. ಸೊ ಹಾಗಾಗಿ ಇದರ ಒಂದು KYC ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದಿಷ್ಟು ಇವರ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.